ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಹೊಸ ವ್ಲಾಗಿನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತು ನಾವು ಬಂದಿರೋದು ಒರೈನ್ ಮಾಲ್ಗೆ. ಮಕ್ಕಳಿಗೆ ರಜಾ ಇದ್ದಿದ್ದರಿಂದ ನಾನು ನನ್ನ ಫ್ರೆಂಡು ನಮ್ಮ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಒರೈನ್ ಮಾಲ್ಗೆ ಬಂದ್ವಿ. ಸ್ವಲ್ಪ ಶಾಪಿಂಗ್ ಮತ್ತು ಗೇಮ್ಸ್ ಆಡಿಸ್ಕೊಂಡು ಹೋಗೋಣ ಅಂತ. ನಾವು ಇಲ್ಲಿ ಒರೈನ್ ಮಾಲಲ್ಲಿರೋ ಟೈಮ್ ಝೋನಿಗೆ ಬಂದ್ವಿ. ಸೊ ನಮ್ಮ ಹತ್ರ ಇಬ್ಬರ ಹತ್ರನೂ ಕಾರ್ಡ್ಸ್ ಇತ್ತು. ಯೂಶ್ವಲಾಗಿ ಚಿಕ್ಕ ಮಕ್ಕಳು ಇರೋರು ಎಲ್ಲ ಪೇರೆಂಟ್ಸ್ಗೂ ಇದು ರಿಲೇಟ್ ಆಗುತ್ತೆ. ಸರಿ ಅವ್ರನ್ನೂ ಸ್ವಲ್ಪ ಆಟಾಡಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ, ಹೆಂಗಿದ್ರು ವೀಕೆಂಡ್ ಅಲ್ವಾ ಅಂದ್ಕೊಂಡು. ವೀಕೆಂಡ್ ಆಗಿರೋದ್ರಿಂದ ನಾರ್ಮಲಾಗೆ ಮಾಲ್ ರಶ್ ಇತ್ತು. ಸೊ ನಾವು ಫಸ್ಟ್ ಹೋಗಿದ್ದು ಗೇಮಿಂಗ್ ಸೆಕ್ಷನ್ಗೆ. ಯೂಶ್ವಲಿ ಮುಂಚೆ ನನ್ನ ಮಗನ ತುಂಬ ಕರ್ಕೊಂಬರ್ತಾಯಿದ್ವಿ. ಎವ್ರಿ ಟ್ಯೂಸ್ಡೇಸ್ ಅಂತೂ ಕಂಪಲ್ಸರಿ, ಬಿಕಾಸ್ ಆವಾಗ 50% ಆಫ್ ಇರುತ್ತೆ ಯಾವುದೇ ಗೇಮ್ ಆಡಿದ್ರು ನೀವು. ಈ ಟ್ಯೂಸ್ಡೇಸು ಇವಾಗಲೂ ಇದೆ. ಬಟ್ ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಬರೋಕ್ಕಾಗ್ತಾ ಇರಲಿಲ್ಲ. ಸರಿ ಈಗ ತುಂಬ ದಿನ ಆಯ್ತಲ್ವಾ ಅಂದ್ಕೊಂಡು ಬಂದ್ವಿ. ಈ ಮಕ್ಕಳು ಅಂತೂ ಯಾವ ಗೇಮ್ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಎಲ್ಲನೂ ಒಂದು ಸತಿ ಟ್ರೈ ಮಾಡಬೇಕು ಅಷ್ಟೇ. ಸೊ ನೋಡಿ, ಈ ಗೇಮ್ಸ್ಗೆಲ್ಲ ನಾವು ಯಾವುದಕ್ಕೂ ಕಾರ್ಡ್ ಯೂಸ್ ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡು ಆಡ್ತಾಯಿದ್ರು ಅಷ್ಟೇ. ಕೆಲವೊಂದೆಲ್ಲ ನಾವು ಅವ್ರ ಜೊತೆ ಕೂತ್ಕೊಂಡು ಆಡಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಒಂದು ಸೆಕೆಂಡ್ ನಮ್ಮನ್ನೇ ನಾವು ಮರ್ತೋಗ್ತೀವಿ ಗೇಮ್ ಆಡಬೇಕಾದ್ರೆ, ಅಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ. ಯೂಶ್ವಲಾಗಿ ಇಲ್ಲಿ ಬಂದರೆ ನನ್ನ ಹಸ್ಬೆಂಡೇ ಇವನ್ನ ಕರ್ಕೊಂಬರೋದು. ನಾನು ಜಸ್ಟ್ ಸುತ್ತಾ ಇರ್ತೀನಿ ಅಷ್ಟೇ, ಅವರು ಆಟ ಆಡಿಸ್ತಾ ಇರ್ತಾರೆ. ಬಟ್ ಇವತ್ತು ಅವ್ರು ಬಂದಿಲ್ಲ, ಕಾರಲ್ಲೇ ಇದ್ದರು ಕೆಳಗಡೆ ಪಾರ್ಕಿಂಗಲ್ಲಿ. ನೀನೇ ಕರ್ಕೊಂಡು ಹೋಗ್ಬಾ ಅಂತ. ಸೊ ನಾನು ಇವತ್ತು ಫಸ್ಟ್ ಟೈಮ್ ಅವನಿಗೆ ಆಡಿಸ್ತಾ ಇರೋದು. ಸೊ ನನಗೇನೋ ಎಕ್ಸೈಟ್ಮೆಂಟು. ನಾನು ಅವನು ಯಾವ್ದ್ಯಾವ್ದು ಆಡಲ್ವೋ ಅದನ್ನೆಲ್ಲ ನಾನು ಆಡ್ಕೊಂಡು ಕೂತಿದ್ದೆ. ಯೂಶ್ವಲಿ ಟ್ಯೂಸ್ಡೇಸು ರಶ್ಶು ಕಮ್ಮಿ ಇರುತ್ತೆ ಮತ್ತು 50% ಆಫ್ ಇರೋದ್ರಿಂದ ಚೆನ್ನಾಗೂ ಇರುತ್ತೆ. ಬಟ್ ಈವ್ನಿಂಗ್ ಟೈಮ್ ಪ್ಲ್ಯಾನ್ ಮಾಡಿ ಕರ್ಕೊಂಬರ್ತಾಯಿದ್ವಿ. ಈಗ ಬರೋಕ್ಕಾಗದೇ ಇರೋ ಕಾರಣ ಜಾಸ್ತಿ ದಿನವೇ ಆಗೋಯಿತು. ಸೊ ನೋಡಿ, ಆಡ್ಕೊಂಡು ಕೂತಿದ್ದೀನಿ ನಾನು ಇವನ ಜೊತೆ. ಅವ್ನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಸುಮ್ಮನೆ ಆಡಿಸ್ಬೇಕಲ್ಲ ಅಂತ ಆಡಿಸ್ತಾ ಇದ್ದೀವಿ. ಲೂಲು ಮಾಲು ಕಂಪೇರ್ ಮಾಡಿದ್ರೆ ನನಗೆ ಒರೈನ್ ಮಾಲಲ್ಲಿ ಟೈಮ್ ಝೋನ್ ಗೇಮ್ಸ್ ಆಗಲಿ ಪ್ರೈಸಸ್ ವೈಸ್ ಆಗಿರಲಿ ಎಲ್ಲ ಕಮ್ಮಿ ಅನಿಸುತ್ತೆ. ಲೂಲು ಮಾಲಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಅಲ್ಲಿನೂ ನಮ್ಮದು ಕಾರ್ಡ್ ಇದೆ, ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ. ಬಟ್ ಯಾರಾದರೂ ಇಲ್ಲಿ ಪ್ಲ್ಯಾನ್ ಮಾಡೋಂಗಿದ್ರೆ ಆರಾಮಾಗಿ ಮಾಡ್ಬೋದು ನೀವು. ಇಲ್ಲಿ ಕಮ್ಮಿನೂ ಇದೆ ಪ್ರೈಸ್. ಮತ್ತು ಟ್ಯೂಸ್ಡೇಸ್ ನಾನು ಹೇಳ್ದಂಗೆ ಆಫ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಚಿಕ್ಕ ಮಕ್ಕಳು ಇರೋರಿಗೆ ಇದು ತುಂಬ ಯೂಸ್ಫುಲ್ಲು. ಮಿನಿಮಮ್ ಒಂದು 2-3 ಅವರ್ಸ್ ನೀವು ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡ್ಬೋದು. 1500 2000 ರೀಚಾರ್ಜ್ ಮಾಡಿಕೊಂಡ್ರೆ ಕಾರ್ಡ್ನ, ಆರಾಮಾಗಿ ಎಲ್ಲ ಗೇಮು ಆಡಿಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳ ಜೊತೆ. ನನ್ನ ಮಗನ ಆಲ್ಮೋಸ್ಟ್ ಅವ್ನು 2.5 ಇಯರ್ಸ್ 2.5 ಇದ್ದಾಗಿಂದ ಕರ್ಕೊಂಡು ಬರ್ತಾ ಇರೋದು. ಅದಕ್ಕೆ ಮುಂಚೆ ಕೋವಿಡ್ ಇದ್ದಿದ್ದರಿಂದ ನಾವು ಇಲ್ಲಿ ಬರ್ತಾ ಇರಲಿಲ್ಲ. ಕಂಟಿನ್ಯೂಸ್ ಆವಾಗಿಂದ ಬರ್ತಾ ಇದ್ದಾನೆ. ಅವ್ನಿಗೆ ಈ ಪ್ಲೇಸ್ ಅಂದರೆ ಸಖತ್ ಇಷ್ಟ. ಇನ್ನು ಇದನ್ನು ಮುಗಿಸ್ಕೊಂಡು ನಾವು ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಇತ್ತು. ಸೊ ನನ್ನ ಫ್ರೆಂಡ್ ಮಗಂದು ಬರ್ಡೇ ಇತ್ತು, ಅವನಿಗೂ ಬಟ್ಟೆ ತೊಗೊಳ್ಬೇಕಿತ್ತು. ಸೊ ಅಲ್ಲೇ ಇರೋ ಮ್ಯಾಕ್ಸ್ಗೆ ಹೋದ್ವಿ ನಾವು, ಮ್ಯಾಕ್ಸ್ ಶೋರೂಮ್ಗೆ. ಯೂಶ್ವಲಿ ಮ್ಯಾಕ್ಸಲ್ಲಿ ಎಲ್ಲ ಔಟ್ಲೆಟಲ್ಲೂ ಸೇಮ್ ಪ್ರೈಸಸ್ಸೇ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಅಂತ ಅನಿಸ್ತು ನಮ್ಮನೆ ಹತ್ರ ಇರೋ ಮ್ಯಾಕ್ಸಿಗೆ ಕಂಪೇರ್ ಮಾಡಿದಾಗ. ಮ್ಯಾಕ್ಸಲ್ಲಿ ಬಟ್ಟೆ ಕ್ವಾಲಿಟಿ ಅಂತೂ ಹೇಳೋಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫಸ್ಟು ನನ್ನ ಮಗ ಹುಟ್ಟಿದಾಗ ನಾನು ತೊಗೊಂಡಿದ್ದು ಫಸ್ಟ್ ಕ್ರೈಲಿ, ಅದಾದಮೇಲೆ ತೊಗೊಂಡಿದ್ದೆ ನಾವು ಮ್ಯಾಕ್ಸಲ್ಲಿ. ಅವತ್ತಿಂದ ಮ್ಯಾಕ್ಸಲ್ಲಿ ತೊಗೊತೀವಿ. ಮೆಟೀರಿಯಲ್ ತುಂಬ ಚೆನ್ನಾಗಿರುತ್ತೆ, ಎಷ್ಟು ವರ್ಷ ಹಾಕಿದ್ರೂ ಬಾಳಿಕೆ ಬರುತ್ತೆ. ನಾನು ಇದ್ರ ಬಗ್ಗೆ ಹೇಳಲೇಬೇಕು. ಯಾರು ಮ್ಯಾಕ್ಸ್ ಬಟ್ಟೆ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಕ್ವಾಲಿಟಿ ವೈಸ್ ತುಂಬ 10/10 ಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ. ಈಗ ಬಂದಿರೋ ಎಲ್ಲ ಬ್ರ್ಯಾಂಡ್ಸಿಗೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಬಟ್ಟೆಗೆ. ಸರಿ, ನಮ್ಮದೇ ಆದ ಹೊಸ ಕಲೆಕ್ಷನ್ಸ್ ಬಂದಿದೆಯಾ ಅಂತ ನೋಡ್ತಾ ಇದ್ವಿ. ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ ಕಲೆಕ್ಷನ್ಸ್ ಎಲ್ಲ. ಮಗನಿಗೆ ರೀಸೆಂಟಾಗಿ ತಾನೇ ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೊಂಡಿದ್ದೆ ಅಂದ್ಬಿಟ್ಟು ನಾನೇನು ಅವ್ನಿಗೆ ನೋಡ್ತಾ ಇರಲಿಲ್ಲ, ನಮಗೆ ನೋಡ್ತಾ ಇದ್ವಿ. ಬಟ್ ನನ್ನ ಫ್ರೆಂಡು ಅವ್ನ ಮಗನಿಗೆ ಏನೇನು ಬಟ್ಟೆ ತೊಗೊಂಡ್ಳು, ಇವನಿಗೂ ಎಲ್ಲ ಒಂದೊಂದು ಪೇರ್ ತೊಗೊಂಡ್ಬಿಟ್ಟಿದ್ದಾಳೆ. ನನಗೆ ಗೊತ್ತಿಲ್ಲ, ಬಿಲ್ಲಿಂಗ್ ಎಲ್ಲ ಆದಮೇಲೆ ಹೇಳ್ತಾ ಇದ್ದಾಳೆ. ಅವನಿಗೂ ಮತ್ತು ನನ್ನ ಮಗನಿಗೂ ಸೇಮ್ ಥರ ಬಟ್ಟೆ ತೊಗೊಂಡಿದ್ದಾಳೆ, ಸೈಜಸ್ ಡಿಫ್ರೆಂಟ್ ಅಷ್ಟೇ. ಯಾವಾಗಾದರೂ ಹಾಕಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು. ಇನ್ನು ವೀಕೆಂಡ್ ಆಗಿರೋದ್ರಿಂದ ಬಿಲ್ಲಿಂಗಿಗೆ ಸಖತ್ತು ಕ್ಯೂ ಇತ್ತು. ಇನ್ನು ಅದನ್ನು ಮುಗಿಸ್ಕೊಂಡು ಕೆಳಗಡೆ ನಾವು ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಇಲ್ಲೇನೋ ಒಂದು ಫನ್ ಲೀಗ್ ಅಂತ ಏನೋ ನಡೀತಾ ಇತ್ತು. ಸರಿ ಏನಪ್ಪ ಇದು ಅಂತ ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ.
ನನ್ನ ಫ್ರೆಂಡ್ ಮಗ ಆಟಾಡಬೇಕು ಅಂದ. ಸರಿ ಅವನ್ನ ಅಲ್ಲೇ ಕೂರಿಸ್ಬಿಟ್ಟು ಅದು ವೆಯ್ಟಿಂಗ್ ಇತ್ತು. ಸೊ ನಾವು ಅಷ್ಟರಲ್ಲಿ ವೆಸ್ಟ್ ಸೈಡಲ್ಲಿ ಸ್ವಲ್ಪ ಕಲೆಕ್ಷನ್ಸು ಮೆನ್ಸ್ ವೇರ್ ಬೇಕಾಗಿತ್ತು. ಅದಕ್ಕೆ ಇಲ್ಲಿ ವೆಸ್ಟ್ ಸೈಡಿಗೆ ಬಂದ್ವಿ. ಇಲ್ಲಿ ನಮಗೂ ಕೂಡ ಸ್ಲಿಪ್ಪರ್ಸ್ ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು. ನೋಡಿ ನನ್ನ ಫ್ರೆಂಡ್ ಮಗ ವೆಯ್ಟ್ ಮಾಡಿ ಕೊನೆಗೂ ಹಾಫ್ ಆನ್ ಅವರ್ ಈ ಗೇಮ್ ಆಡಲೇಬೇಕು ಅಂತ ಆಡಿಕೊಂಡು ಸರಿ ನಾವು ಮನೆ ಕಡೆ ಹೊರಟ್ವಿ. ನಾವು ಮನೆ ಕಡೆ ಹೋಗಿ ಫ್ರೆಶ್ ಆಗಿಬಿಟ್ಟು ಈಗ ನಾವು ನೈಟ್ ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ನಾವಿವತ್ತು ಹೋಗ್ತಾ ಇರೋದು ಚಿಕ್ಕಬಾಣಾವರದಲ್ಲಿರೋ ಚೇರ್ಮನ್ಸ್ ರೆಸ್ಟೋರೆಂಟ್ಗೆ. ಇದೊಂದು ಬಾಲಿ ಥೀಮ್ಡ್ ರೆಸ್ಟೋರೆಂಟು. ನಿಮಗೆ ಬಾಲಿ ವೈಬ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಖಂಡಿತ ನನಗೇನು ಆ ಥರ ಅನಿಸಿಲ್ಲ. ಲೈಕ್ ಒಂದು 25-75 ಅಂತ ಹೇಳ್ಬೋದು. ಅಷ್ಟು ಪಾಪ್ಯುಲರ್ ಇತ್ತಿದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿ. ಬಟ್ ನಾನು ಆಲ್ರೆಡಿ ಇಲ್ಲಿ 2 ಟೈಮ್ಸ್ ಬಂದಿದ್ದೀನಿ. ಬಟ್ ನನಗೇನು ಅಂಥ ವಾವ್ ಫೀಲಿಂಗ್ ಇಲ್ಲ. ಓಕೆ, ಇಟ್ ಈಸ್ ಎನ್ ಎವ್ರೇಜ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಬಿಯನ್ಸ್ ಚೆನ್ನಾಗಿದೆ, ಬಟ್ ಅಷ್ಟು ಹೈಪ್ ಮಾಡಿರೋಷ್ಟು ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಇಟ್ ಈಸ್ ವೆರಿ ಗುಡ್. ನಿಮಗೆ ಬಾಲಿ ಥೀಮ್ಡ್ ಸೇಮ್ ಹಟ್ಟೆಲ್ಲ ಇರೋದ್ರಿಂದ ಮೋಸ್ಟ್ಲಿ ಅವ್ರು ಆ ಥರ ಹೇಳಿರ್ಬೋದು ಅನಿಸುತ್ತೆ. ಬಟ್ ಆ್ಯಂಬಿಯನ್ಸ್ ವೈಸ್ ತುಂಬ ಚೆನ್ನಾಗಿದೆ ನೋಡಿ. ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡೂ ಇತ್ತು. ನಾವು ಗ್ರೌಂಡ್ ಫ್ಲೋರಲ್ಲೇ ಸೆಟಲ್ ಆದ್ವಿ. ಫುಡ್ ಮಾತ್ರ ಆಸಮ್. ನಾವು ಯಾವಾಗ ಬಂದರೂ ಫುಡ್ ಬಗ್ಗೆ ನೋ ಕಂಪ್ಲೇಂಟ್ಸ್. ಎಲ್ಲ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೇಳ್ಬೇಕು ಅಂದರೆ ಒಂದು ಬ್ಯೂಟಿಫುಲ್ ಆ್ಯಂಡ್ ಸೆರೆನ್ ಆ್ಯಂಬಿಯನ್ಸ್ ಅಂತ ಹೇಳ್ಬೋದು. ಅಷ್ಟು ಗಿಡ ಇದ್ರೂ ಒಂದು ಸೊಳ್ಳೆ ಇರಲಿಲ್ಲ. ಅದೊಂದು ಒಳ್ಳೆ ವಿಷಯ ನೋಡಿ. ಫುಲ್ಲು ಗ್ರೀನ್ರಿಯಿಂದನೇ ಸರೌಂಡ್ ಆಗಿದೆ ಇದು. ನಾನು ಫಸ್ಟ್ ಆರ್ಡ್ರ್ ಮಾಡಿದ್ದು ಎಗ್ ಚಿಲ್ಲಿ ಮತ್ತು ಫಿಶ್ ಫ್ರೈ. ಎಲ್ಲ ಫುಡ್ಡು ತುಂಬ ಚೆನ್ನಾಗಿತ್ತು. ಮತ್ತು ಇದು ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಈ ಕಾರ್ನ್, ಇದು ಏನೋ ಹೆಸರಿದೆ, ಕಾರ್ನು ಪೆರಿ ಸ್ವೀಟ್ ಕಾರ್ನು ಏನೋ ಇದೆ, ತುಂಬ ಚೆನ್ನಾಗಿತ್ತು ಅದೂ. ಮತ್ತು ಇದು ಚಿಕನ್ ಗುಂಟೂರು, ಆಮೇಲೆ ಪ್ರಾನ್ಸ್ ಗೀ ರೋಸ್ಟು, ಮತ್ತು ಆನಿಯನ್ ರಿಂಗ್ಸು, ಪ್ರಾನ್ ಗೋಲ್ಡನ್ ಫ್ರೈ. ಇದಂತೂ ತುಂಬ ಚೆನ್ನಾಗಿತ್ತು, ಪ್ರಾನ್ ಗೋಲ್ಡನ್ ಫ್ರೈ. ಇದು ಫುಡ್ ಎಲ್ಲ 10/10 ಅಂತ ಆರಾಮಾಗಿ ಹೇಳ್ಬೋದು. ಇಲ್ಲ, ಈ ಪ್ಲೇಸ್ನ ವಿಸಿಟ್ ಮಾಡಿಲ್ಲ, ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗಿನೊಂದಿಗೆ ಮತ್ತೆ ಸಿಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ